ಈ ಬೆಳ್ಳಿ ಆರತಿಯ ತೂಕ ಎಷ್ಟು ಗೊತ್ತಾ? ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಆರತಿಗೆ ಒಮ್ಮೆ ಬೆಳೆಸಿದ ದೀಪವನ್ನು ಮತ್ತೆ ಶುದ್ಧೀಕರಿಸಿ ಬಳಸುವ ಶಕ್ತಿ ಇರುವುದು ಕೇವಲ ಬೆಳ್ಳಿಗೆ ಮಾತ್ರ. ಇತರ ಲೋಹಗಳಿಗಿಲ್ಲದ ಆ ಒಂದು ರಹಸ್ಯ ಏನು ಗೊತ್ತಾ? ಶಾಸ್ತ್ರಗಳ ಪ್ರಕಾರ ಪೂಜೆ ಅಥವಾ ಆರತಿಯ ಸಮಯದಲ್ಲಿ ದೀಪವು ದೈವಿಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಮಣ್ಣಿನ ದೀಪಗಳನ್ನು ಒಮ್ಮೆ ಬಳಸಿದ ಮೇಲೆ ವಿಸರ್ಜಿಸಬೇಕು. ಆದರೆ ಬೆಳ್ಳಿಯು ಸತ್ವ ಗುಣವನ್ನು ಹೊಂದಿರುವ ಅತ್ಯಂತ ಪವಿತ್ರ ಲೋಹ. ಇದು ನಕಾರಾತ್ಮಕ ಶಕ್ತಿಯನ್ನು ಹೀರದೆ ಕೇವಲ ಧನಾತ್ಮಕ ಕಂಪನಗಳನ್ನು ಮಾತ್ರ ಪ್ರಸರಿಸುತ್ತದೆ. ಅದಕ್ಕಾಗಿಯೇ ಬೆಳ್ಳಿಯ ದೀಪವನ್ನು ತೊಳೆದ ನಂತರ ಅದು ಮತ್ತೆ ತನ್ನ ಮೂಲ ಪವಿತ್ರತೆಯನ್ನು ಪಡೆದುಕೊಳ್ಳುತ್ತದೆ ಮತ್ತು ಪುನರ್ಬಳಕೆಗೆ ಯೋಗ್ಯವಾಗುತ್ತದೆ. ನಮ್ಮ ಕರ್ನಾಟಕದ ದೇವಸ್ಥಾನಗಳಲ್ಲಿ ಮತ್ತು ಶ್ರೀಮಂತ ಸಂಪ್ರದಾಯವಿರುವ ಮನೆಗಳಲ್ಲಿ 5 ರಿಂದ 6 ಕೆಜಿ ತೂಕದ ಬೃಹತ್ ಬೆಳ್ಳಿಯ ಆರತಿ ತಟ್ಟೆಗಳನ್ನು ನೀವು ನೋಡಿರಬಹುದು. ಇದು ಕೇವಲ ಪ್ರದರ್ಶನಕ್ಕಲ್ಲ, ಬೆಳ್ಳಿಯ ತೂಕ ಹೆಚ್ಚಾದಷ್ಟು ಅದು ಹಿಡಿದಿಟ್ಟುಕೊಳ್ಳುವ ಮತ್ತು ಪ್ರಸರಿಸುವ ಆಧ್ಯಾತ್ಮಿಕ ಶಕ್ತಿಯ ತೀವ್ರತೆ ಹೆಚ್ಚಿರುತ್ತದೆ ಎಂಬುದು ಹಿರಿಯರ ನಂಬಿಕೆ. ಬೆಳ್ಳಿಯು ಚಂದ್ರನಿಗೆ ಸಂಬಂಧಿಸಿದ ಲೋಹವಾಗಿದ್ದು ಇದು ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ಬೆಳ್ಳಿಯ ದೀಪದ ಬೆಳಕು ಮನೆಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಿ ಪರಿಸರವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿದೆ. ಇದು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವೂ ಹೌದು. ಹಾಗಾಗಿ ಮುಂದಿನ ಬಾರಿ ನೀವು ಆರತಿ ಮಾಡುವಾಗ ನೆನಪಿರಲಿ, ನೀವು ಬೆಳಗುತ್ತಿರುವುದು ಕೇವಲ ದೀಪವಲ್ಲ, ನಿಮ್ಮ ಮನೆಯ ಸಮೃದ್ಧಿಯ ಜ್ಯೋತಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ನಮ್ಮ ಸಂಪ್ರದಾಯವನ್ನು ಉಳಿಸಿ.